ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಕನ್ನಡದಲ್ಲಿ ಸೀನಾ ಸೆಟ್ಟರು ನಮ್ಮ ಟೀಚರು ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ ಕವಿ ಕೃತಿ ಪರಿಚಯ. ಲೇಖಕಿ ವಿ ಗಾಯತ್ರಿಯವರು. ಇವರ ವೃತ್ತಿ ಹಿರಿಯ ಅಧಿಕಾರಿ, ಮಹಿಳಾ ಸಾಮರ್ಥ್ಯ ಶಿಕ್ಷಣ ಇಲಾಖೆ ಹಾಗೂ ಜಲ ಸಂವರ್ಧನೆ ಯೋಜನೆ, ನೀರಾವರಿ ಇಲಾಖೆ. ಇವರ ಪ್ರವೃತ್ತಿ ಲೇಖಕಿ ಹಾಗೂ ಅನುವಾದಕಿ. ಇವರು ರಚನೆ ಮಾಡುವಂತಹ ಕೃತಿಗಳು ಕಾದಂಬರಿ ತುಂಗ, ಮಕ್ಕಳ ಸೃಜನಶೀಲ ಕಲಿಕೆಯ ವಿಷಯ ವಸ್ತು, ಹಾಗೂ ತೆತ್ತೋ ಚಾನ್, ಜಪಾನಿ ಕಾದಂಬರಿಯ ಕನ್ನಡ ಅನುವಾದ. ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2. ಸಹಜ ಅಥವಾ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು. ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ. ಪ್ರಸ್ತುತ ಪಾಠವನ್ನು ಇವರ ತುಂಗಾ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು? ಉತ್ತರ: ಮಾಂಡವಿ ಟೀಚರ್ ಸೀನಾ ಸೆಟ್ಟರನ್ನು ಪರಿಚಯಿಸಿದರು. ಪ್ರಶ್ನೆ 2. ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ಉತ್ತರ: ಸೀನಾ ಸೆಟ್ಟರು ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು. ಪ್ರಶ್ನೆ 3. ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? ಉತ್ತರ: ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು. ಪ್ರಶ್ನೆ 4. ಹಾಲಪ್ಪನ ಕಾಲನ್ನು ಏನು ಕಚ್ಚಿತು? ಉತ್ತರ: ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು. ಪ್ರಶ್ನೆ 5. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತ್ತು? ಉತ್ತರ: ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತ್ತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸೀನಾ ಸೆಟ್ಟರ ವೇಷ ಹೇಗಿತ್ತು? ಉತ್ತರ: ಸೊಂಟಕ್ಕೆ ಹಳೆಯ ಪಂಚೆ, ಒಗೆದ ಚೌಕಳಿಯ ಅಂಗಿ, ತಲೆಗೆ ಲಪ್ಪಟ್ಟೆ ಸುತ್ತಿಕೊಂಡಿದ್ದರು. ಪ್ರಶ್ನೆ 2. ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿಗೆ ಅನಿಸಿತ್ತು? ಉತ್ತರ: ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ತಮ್ಮ ನಿಜ ಬದುಕಿನ ಜೊತೆಗಿನ ನಂಟನ್ನು ಕಳೆದುಕೊಂಡು ಬಿಡುತ್ತಾರೆ ಎಂದು ಮಾಂಡವಿಗೆ ಅನಿಸಿತ್ತು. ಪ್ರಶ್ನೆ 3. ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು? ಉತ್ತರ: ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸ್ಯಗಳನ್ನು ಬುಡಸಮೇತ ಕೀಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು. 10 ಬಾರಿ ಕಿತ್ತು ಪ್ರಯತ್ನಿಸಿ ಆನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವು ಹಿಡಿಯಿತು. ಪ್ರಶ್ನೆ 4 ನೋಡಿ. ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು? ಉತ್ತರ: ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು, ಹೆದರಬೇಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ. ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ಹೇಳಿ ಸಮಾಧಾನಿಸಿದರು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಮೊದಲನೇದಾಗಿ, ಹಂಗಾರೆ ಸೀನಾ ಸೆಟ್ರು ನಮ್ಮ ಟೀಚರು. ಆಯ್ಕೆ: ಈ ವಾಕ್ಯವನ್ನು ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ತುಂಗ ತಮ್ಮ ಸ್ನೇಹಿತರಿಗೆ ಹೇಳಿದಳು. ಯಾವಾಗ ಅಂತ ಹೇಳಿದ್ರೆ, ಸೀನಾ ಸೆಟ್ಟರು ತನ್ನ ಪರಿಚಯದವರು ಎಂದು ಗೊತ್ತಾದಾಗ. ಈ ಮಾತನ್ನು ತುಂಗ ತಮ್ಮ ಸ್ನೇಹಿತರ ಹತ್ರ ಹೇಳ್ತಾರೆ ಮಕ್ಕಳ. ನೆಕ್ಸ್ಟ್ ನೋಡಿ. ಮುಂಚೆ ಸಸಿಗಳನ್ನು ಕೀಳೋಣ. ಆಯ್ಕೆ: ಈ ವಾಕ್ಯವನ್ನು ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಯಾರಿಗೆ ಅಂತ ಹೇಳಿದ್ರೆ, ಸೀನಾ ಸೆಟ್ಟರು ಮಕ್ಕಳಿಗೆ ಹೇಳಿದಂತಹ ಮಾತು. ಯಾವಾಗ ಅಂತ ಹೇಳಿದ್ರೆ, ಮಕ್ಕಳು ಕಂಬಳಿಗುಪ್ಪೆ ಹಾಕಿಕೊಂಡು ಗದ್ದೆಗಿಳಿದಾಗ ಈ ಮಾತನ್ನು ಹೇಳ್ತಾರೆ. ಮೂರನೇದಾಗಿ, ಇವತ್ತು ಪೂರಾ ಕಿತ್ತೇ ಹೋಗೋಣ. ಆಯ್ಕೆ: ಈ ವಾಕ್ಯವನ್ನು ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಯಾರಿಗೆ ಹೇಳಿದರು ಅಂತ ಹೇಳಿದ್ರೆ, ಮಕ್ಕಳು ಸೀನಾ ಸೆಟ್ಟರಿಗೆ ಹೇಳಿದ ಮಾತು. ಯಾವಾಗ ಅಂತ ಹೇಳಿದ್ರೆ, ಸೀನಾ ಸೆಟ್ಟರು ಇವತ್ತಿಗೆ ಸಾಕು, ನಾಳೆ ಉಳಿದದ್ದು ಎಂದಾಗ
ಮಕ್ಕಳು ಈ ಮಾತನ್ನು ಸೀನಾ ಸೆಟ್ಟರಿಗೆ ಹೇಳ್ತಾರೆ ಅಲ್ವಾ. ನೆಕ್ಸ್ಟ್ ನೋಡಿ, 4ನೇದಾಗಿ ಕೈ ಎಲ್ಲಿಗೆ ಹೋತು. ಆಯ್ಕೆ: ಈ ವಾಕ್ಯವನ್ನು ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಯಾರಿಗೆ ಹೇಳಿದರು ಅಂತ ಹೇಳಿದ್ರೆ ಯಶೋಧ ಉಳಿದ ಮಕ್ಕಳಿಗೆ ಹೇಳಿದರು. ಯಾವಾಗ ಅಂತ ಹೇಳಿದ್ರೆ ಹಾಡು ಹೇಳುವಾಗ. ಓಕೆನಾ, ಹಾಡು ಹೇಳುವಾಗ ಯಶೋಧ ಉಳಿದಂತಹ ಮಕ್ಕಳಿಗೆ ಹೇಳುವಂಥ ಮಾತು. ನೆಕ್ಸ್ಟ್ ನೋಡಿ ಮಕ್ಕಳ, ಚಟುವಟಿಕೆಯಲ್ಲಿ ಫಸ್ಟ್ ಹೆಡ್ಡಿಂಗು, ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ. ಅದಕ್ಕೆ ಉತ್ತರ: ವ್ಯವಸಾಯ, ಹಾಡು, ನಾಟಕ, ಆಟಗಳು, ಪೂಜೆ ಮಾಡುವುದು, ಕತೆ, ಗಾಡಿಗಳನ್ನು ಓಡಿಸುವುದು ಮುಂತಾದವುಗಳನ್ನ ನೀವು ಶಾಲೆ ಬಿಟ್ಟು ಹೊರಗಡೆ ಕಲಿಯುವಂಥ ವಿಷಯಗಳಾಗಿವೆ ಅಲ್ವಾ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಮಕ್ಕಳ. ನೋಡಿ, ಬೇಸಾಯ ಹಾಗೂ ಶಾಲೆ ಅಂತ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಬೇಸಾಯದಲ್ಲಿ ಗದ್ದೆ, ಸಸಿ, ನಾಟಿ, ಪೈರು, ಜಮೀನು, ರೈತ, ಕೆಸರು, ತೆನೆ, ಗೊಬ್ಬರ ಈ ರೀತಿಯಂಥ ಪದಗಳು ಬಂತಂದರೆ, ಶಾಲೆಯಲ್ಲಿ ಬರುವಂಥ ಪದಗಳು ಅಂದರೆ ಬೆಂಚು, ಕಪ್ಪು ಹಲಗೆ, ಪುಸ್ತಕ, ಪೆನ್ನು, ಮೇಸ್ಟ್ರು ಹಾಗೂ ಸೀಮೆ ಸುಣ್ಣ ಅಂದರೆ ಚಾಕ್ ಪೀಸ್. ಅರ್ಥ ಆಯ್ತಲ್ಲ. ನೆಕ್ಸ್ಟು ಅಭ್ಯಾಸದಲ್ಲಿ ನೋಡಿ, ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳೆಂದು ತಿಳಿಸಿ. ಮೊದಲನೇದಾಗಿ, ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು. ಇದರಲ್ಲಿ ಸರ್ವನಾಮ ಪದಗಳು ಅಂತ ಹೇಳಿದ್ರೆ ನಾವು, ನಮಗೆ. ಸರ್ವನಾಮದ ವಿಧ ಅಂತಂದರೆ ಉತ್ತಮ, ಉತ್ತಮ ಪುರುಷ. ಓಕೆನಾ. ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ. ಇಲ್ಲಿ ಸರ್ವನಾಮದ ಪದಗಳು ಅಂತ ಹೇಳಿದ್ರೆ ನೀನು, ನಿನ್ನನ್ನು. ಹಾಗೆ ಸರ್ವನಾಮದ ವಿಧ ಅಂತ ಹೇಳಿದ್ರೆ ಮಧ್ಯಮ ಪುರುಷ. ನೆಕ್ಸ್ಟ್ ನೋಡಿ, ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು. ಇಲ್ಲಿ ಸರ್ವನಾಮದ ಪದಗಳು ಅವನಿಗೆ, ಅವನ. ಅದರ ವಿಧ ಅಂತ ಹೇಳಿದ್ರೆ ಪ್ರಥಮ ಪುರುಷ. ಮೂರನೇದಾಗಿ, ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು. ಸರ್ವನಾಮದ ಪದ ಅಂತ ಹೇಳಿದ್ರೆ ತನ್ನ. ಅದರ ವಿಧ ಅಂತ ಹೇಳಿದ್ರೆ ಆತ್ಮಾರ್ಥಕ. ನೆಕ್ಸ್ಟು 4ನೇದಾಗಿ, ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು. ಇಲ್ಲಿ ಸರ್ವನಾಮದ ಪದಗಳು ನಮ್ಮ ಹಾಗೂ ನಾವೇ. ಅದರ ವಿಧ ಅಂತ ಹೇಳಿದ್ರೆ ಉತ್ತಮ ಪುರುಷ. 5ನೇದಾಗಿ, ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ. ಇಲ್ಲಿ ಸರ್ವನಾಮ ಪದಗಳು ಅಂತ ಹೇಳಿದ್ರೆ ನಿಮ್ಮ. ಅದರ ವಿಧ ಅಂತ ಹೇಳಿದ್ರೆ ಮಧ್ಯಮ ಪುರುಷ. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ಕನ್ನಡದಲ್ಲಿ ಸೀನಾ ಸೆಟ್ಟರು ನಮ್ಮ ಟೀಚರು ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.